ಕಥನ, ಸತ್ಯನಾರಾಯಣನ ದಿವ್ಯ ಕಥನ, ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ. ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ, ಸತ್ಯನಾರಾಯಣನ ದಿವ್ಯ ಕಥನ, ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ. ನಾರದ ಮಹಾಮುನಿಯ ಲೋಕ ಕಾರುಣ್ಯ, ಕಣ್ಣಾರೆದ ಕಂಡ ನೋವಿನ ಕ್ರಂದನ. ನಾರದ ಮಹಾಮುನಿಯ ಲೋಕ ಕಾರುಣ್ಯ, ಕಣ್ಣಾರೆದ ಕಂಡ ನೋವಿನ ಕ್ರಂದನ. ಶ್ರೀಹರಿಯೇ ನೀಡು ಅಭಯ, ಶ್ರೀಹರಿಗೆ ನೀಡಭಯ ಎಂದುತ ಕೇಳಿದ, ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ಬೇಡಿದ. ಭಕ್ತ ಜನ ಮಂದಾರ ಶ್ರೀ ವಿಷ್ಣು ಬಂದು, ನಾರದರ ಸಂದೇಹ ನೀಗಲೆಂದು. ನಸು ನಗುತ ಹೇಳಿದನು ಬಂಧು ಕೇಳೆಂದು, ಜನಹಿತಕ್ಕೆ ತಾನಿಗುದು ವ್ರತರತ್ನ ಒಂದು, ಸತ್ಯನಾರಾಯಣನ ವ್ರತ ಶ್ರೇಷ್ಠವೆಂದು. ಸತ್ಯನಾರಾಯಣನ ದಿವ್ಯ ಕಥನ, ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ. ಪ್ರತಿ ಮಾಸ ಸಂಕ್ರಾಂತಿ ಪೌರ್ಣಮಿಯ ಪರ್ವದಿನವು, ಸತ್ಯನಾರಾಯಣನ ವ್ರತಕ್ಕೆ ಶುಭ ದಿನವು. ಧನಧಾನ್ಯ ಸಂತಾನ ಸೌಭಾಗ್ಯಪ್ರದವು, ಸಪಾದ ಪ್ರಸಾದದಿಂ ಪೂರ್ಣ ಫಲವು. ಜಯವು ನಿಶ್ಚಯವು, ಜಯವು ನಿಶ್ಚಯವು ಈ ವ್ರತದ ಫಲವು. ಹೇಳಿದನು ಶ್ರೀಹರಿಯು ಸತ್ಯವೆಂದು, ಸತ್ಯವೆಂದು ಇದು ಸತ್ಯವೆಂದು. ಪೂರ್ವದಲ್ಲಿ ಕಾಶಿಯಲ್ಲಿ ಪಂಡಿತ ಶತಾನಂದ, ನಿತ್ಯ ದಾರಿದ್ರ್ಯದಲ್ಲಿ ನೊಂದು ಬೆಂದ. ಪೂರ್ವದಲ್ಲಿ ಕಾಶಿಯಲ್ಲಿ ಪಂಡಿತ ಶತಾನಂದ, ನಿತ್ಯ ದಾರಿದ್ರ್ಯದಲ್ಲಿ ನೊಂದು ಬೆಂದ. ಈ ವ್ರತವಾಚರಿಸೆ ಬಲು ಭಕ್ತಿಯಿಂದ, ಈ ವ್ರತವಾಚರಿಸೆ ಬಲು ಭಕ್ತಿಯಿಂದ. ಧನಧಾನ್ಯ ಸಂಪದವ ಸತ್ಯೇಶ ತಂದ, ಸತ್ಯನಾರಾಯಣನ ವ್ರತದ ಬಲದಿಂದ, ಸತ್ಯನಾರಾಯಣನ ವ್ರತದ ಬಲದಿಂದ, ವ್ರತದ ಬಲದಿಂದ. ಇವತ್ತಿನ ದಿವಸ ಹುಣ್ಣಿಮೆ ಪ್ರಯುಕ್ತವಾಗಿ ನಮ್ಮ ವಿನಾಯಕ ದೇವಾಲಯ ಟ್ರಸ್ಟ್ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವು. ಕಾರ್ಯಕ್ರಮ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳು ಹಾಗೂ ಪುರೋಹಿತರು ಆದಂತಹ ಶ್ರೀಯುತ ಮುರಳೀಧರ್ ಜೋಯಿಸ್ರವರ ದಿವ್ಯ ನೇತೃತ್ವದಲ್ಲಿ ಬಹಳ ಸಾಂಗೋಪಾಂಗವಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸಿದ್ದು ಈ ಒಂದು ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆಯೇ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಅನೇಕ ಭಕ್ತಿಪೂರ್ವಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರತಿ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಟ್ರಸ್ಟ್ನ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈ ವಿನಾಯಕ ದೇವಾಲಯ ಟ್ರಸ್ಟ್ ಕಡೆಯಿಂದ ಈ ಭಾನುವಾರದಂದು ಸಂಕಷ್ಟ ಚೌತಿ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ.
ಇದೇ ರೀತಿ ಇವತ್ತು ಹೇಗೆ ಜನ ಕೂಡಿದ್ರು ಇಲ್ಲಿ, ಅದೇ ರೀತಿ ಭಾನುವಾರ ಕೂಡ ಬಂದು ನಮ್ಮ ಮೊದಲನೇ ಸಂಕಷ್ಟ ಚೌತಿ ಆಗಿದೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆದಮೇಲೆ. ಆದ್ದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಎಲ್ರಿಗೂ ಸವಿನಯ ಪ್ರಾರ್ಥನೆ. ನಮಸ್ತೆ ಎಲ್ಲರಿಗೂ. ನಾವು ವಿನಾಯಕ ದೇವಾಲಯ ಟ್ರಸ್ಟ್ ವತಿಯಿಂದ ನಮಸ್ಕಾರನ ಅರ್ಪಣೆ ಮಾಡ್ತಾ, ನಿಮಗೆಲ್ಲರಿಗೂ ಗೊತ್ತಿದೆ, ತಿಳಿದಿದೆ, ನಾವು ಈ ಮೊದಲು 2, 3, 4 ಈ ಗಣೇಶ ಮತ್ತು ಪರಿವಾರ ದೇವತೆಗಳ ಪ್ರತಿಷ್ಠಾಪನೆ ಮಾಡಿದ್ವಿ. ಜೊತೆಗೆ ವಿಶೇಷವಾಗಿ ನಾವೊಂದು ಮಾತುಗಳನ್ನು ಹೇಳಿದ್ವಿ, ಪ್ರಕಟಣೆ ಮಾಡ್ಕೊಂಡಿದ್ವಿ. ಏನಪ್ಪ ಅಂದರೆ ನಾವಿಲ್ಲೊಂದು ಸುಸಜ್ಜಿತವಾದ ಒಂದು ಚೌಲ್ಟ್ರಿಯನ್ನು ಮಾಡಿದ್ದೇವೆ, ತುಂಬ ಚೆನ್ನಾಗಿದೆ. ಈ ಚೌಲ್ಟ್ರಿಗೆ ನಾವು ಉದ್ದೇಶ ಏನಪ್ಪ ಅಂದರೆ, ಟ್ರಸ್ಟ್ ಉದ್ದೇಶ ಬಡ ಭಕ್ತರಿಗೆ, ಆರ್ಥಿಕವಾಗಿ ದುರ್ಬಲರಾದವರಿಗೆ ಈ ವಿಶೇಷವಾದಂಥ ಸುಸಜ್ಜಿತವಾದಂಥ ಚೌಲ್ಟ್ರಿಯನ್ನು ಕೊಟ್ಟು ಅವರ ಕಷ್ಟ ಸುಖಗಳು ಭಾಗಿಯಾಗಬೇಕು ನಮ್ಮ ಮೂಲ ಉದ್ದೇಶ ಆಗಿದೆ. ಜೊತೆಗೆ ನಾವು ಈ ದೇವಸ್ಥಾನದ ಪ್ರತಿ ತಿಂಗಳು, ಪ್ರತಿ ಮಾಸ, ಪ್ರತಿ ಸಂವತ್ಸರ, ಪ್ರತಿ ವರ್ಷವೂ ಕೂಡ ವಿವಿಧವಾದ ಆಚರಣೆಗಳನ್ನು, ದೇವತಾ ಉತ್ಸವಗಳನ್ನು, ಕಲ್ಯಾಣೋತ್ಸವಗಳನ್ನು ಆಚರಣೆ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾವು ಕಾಲಕಾಲತಕ್ಕಂತೆ ನಿಮಗೆಲ್ಲರಿಗೂ ಮಾಧ್ಯಮ ಮುಖಾಂತರ, ವಾಟ್ಸಾಪ್ ಮುಖಾಂತರ ವಿವಿಧ ರೂಪದಲ್ಲಿ ನಾವು ತಿಳಿಸ್ತೀವಿ. ಇವತ್ತು ಹೇಗೆ ನೀವು ಬಂದು ನಮಗೆ ಕೈ ಜೋಡಿಸಿದ್ರಿ, ಅದೇ ರೀತಿ ನೀವು ಮುಂದೆ ಕೂಡ ಕೈ ಜೋಡಿಸಿ ನಾವು ಸೇರಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಪಥಕ್ಕೆ ತೊಗೊಂಡೋಗೋಣ. ಹಾಗೆ ಬಡ ಬಗ್ಗರು ಆ ಚೌಲ್ಟ್ರಿಯನ್ನು ಸದುಪಯೋಗ ಪಡಿಸ್ಕೊಂಡು ನಮ್ಮ ಸಾರ್ಥಕ ಮಾಡ್ಕೊಂಡು ಅಂತೇಳಿ ನಾನು 2 ಮಾತಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು. ಮಾನ್ಯರೇ, ನಾನು ರೇವತಿ ವಿಬಿ. ನಮ್ಮ ವಿಶ್ವ ಸೃಷ್ಟಿಕರ್ತ ಕನ್ನಡ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿ.